ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಇನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪ ಅವರು ತಮ್ಮ ಸಿಕ್ಕ ಕಡಿಮೆ ಅಧಿಕಾರ ಅವಧಿಯಲ್ಲಿ ಸಮಾಜಕ್ಕೆ ತನ್ನಿಂದ ಏನಾದರೂ ಉತ್ತಮವಾದ ಕಾರ್ಯವನ್ನ ಮಾಡಬೇಕು ಎಂಬ ಕನಸನ್ನ ಕಂಡಿದ್ದು ಅದರ ಪೂರಕವಾಗಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನ ಜೊತೆಗೂಡಿಸಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಗೆ ಬರುವ ಹಳ್ಳಿಗಳ ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡಲು ಮುಂದಾಗಿದ್ದಾರೆ. ಜೊತೆಗೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನ ನೀಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಭುವನ ಮಂಜುನಾಥ್, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಯಲ್ಲಪ್ಪ, ಮಂಜುಳಾ ಮಂಜುನಾಥ್, ಆರ್ ಪ್ರವೀಣ್, ಗೌರಮ್ಮ, ಜಿ ಕೃಷ್ಣಪ್ಪ, ಕರಿಬಸಮ್ಮ, ಭಾಗ್ಯಮ್ಮ, ಜಯಕುಮಾರ್, ಸರಸ್ವತಿ, ನವೀನ್, ಹರೀಶ್, ಶ್ರೀನಿವಾಸ, ವೆಂಕಟಸ್ವಾಮಿ ರೆಡ್ಡಿ, ನಿರೋಷ, ಹರಿಕುಮಾರ್, ಮಣಿಕಂಠ, ಸುಬ್ರಹ್ಮಣಿ, ಕಲಾವತಿ, ಹರೀಶ್ ರೆಡ್ಡಿ ಮತ್ತು ಪಿಡಿಒ ವಿಜಿತಾ, ಕಾರ್ಯದರ್ಶಿ ಎಸ್ ಕೃಷ್ಣಪ್ಪ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಶ್ರೀಮತಿ ಮಂಜುನಾಥ್ ರವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅದೇ ಸ್ವಲ್ಪ ಹಿಂದೆ ಹೋಗಿ ಹೇಳ್ತೀನಿ. ಸ್ವಾಗತ ಬಯಸ್ತಾ ಇದ್ದೀವಿ. ಮೊಬೈಲ್ ನೋಡಿ ಸರ್, ಮೊಬೈಲ್ ನೋಡಿ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರ ಹಾಗೆ ವಿಭೂಷಣ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರ ಜಯಕುಮಾರ್ ಅವರ ಕಾರ್ಯಕ್ರಮ ಅವ್ರಿಗೂ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ನನಗೆ ಚಾಲನೆ ಕೊಟ್ಟಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀಯುತ ನಾರಾಯಣಪ್ಪನವರಿಗೆ ಮೊದಲನೇ ಬಾರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅಲ್ಪಾವಧಿ ಅಂದರೆ 100 ದಿನಗಳ ಒಂದು ಅಲ್ಪಾವಧಿಯಲ್ಲಿ ಏನೆಲ್ಲ ಮನುಷ್ಯ ಅಧಿಕಾರ ವಹಿಸ್ಕೊಂಡ್ಮೇಲೆ ಅಂತೇಳಿ ಅವರು ಸದಾ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ಏನಾದರೂ ಹೊಸದನ್ನು ಕೊಡಬೇಕಂತೇಳಿ ಜನಗಳಿಗೆ, ಅದರಲ್ಲಿ ಬಡವರಿಗೆ ಎಲ್ಲ ಮನೆಗಳಲ್ಲಿ ಕಾರ್ ವ್ಯವಸ್ಥೆ ಇರೋದಿಲ್ಲ. ಏನಾದರೂ ಅವ್ರಿಗೆ ತೊಂದರೆ ಆದಾಗ ಆಂಬ್ಯುಲೆನ್ಸು ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಈಗ ನಾವು ಆ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ. ಹಾಗೆ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಇರುವಂಥ ಒಂದು ಅಲ್ಪಾವಧಿಯಲ್ಲಿ ಅವ್ರು ಮಾಡಲಿ. ಅವರೊಂದಿಗೆ ಸದಾ ನಾವೆಲ್ಲರೂ ಸರ್ವ ಸದಸ್ಯರು ಒಟ್ಟಾಗಿರ್ತೀವಿ ಒಳ್ಳೆ ಕೆಲಸಕ್ಕೆ ಅಂತೇಳಿ ಈ ಮುಖಾಂತರ ತಿಳಿಸ್ಕೊಡ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾವುದೋ ಒಂದು ಕಾರ್ಯಕ್ರಮ ನಾವು ಒಳ್ಳೆ ಕಾರ್ಯಕ್ರಮ ಆದಾಗ ನೀವೆಲ್ಲ ಬಂದು ನಮ್ಮ ಒಳ್ಳೆ ಕೆಲಸಗಳನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ
ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಅದಕ್ಕೂ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೀವಿ. ಹಾಗೆ ಇದು ಆಂಬ್ಯುಲೆನ್ಸು ನಾವು ಕೊಟ್ಟಿರೋ ಉದ್ದೇಶ ಏನಂದರೆ ಬಡವರಿಗೆ, ಅದರಲ್ಲೂ ಬಡವರಿಗೆ ಹೆಚ್ಚಿನ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾಯಿದ್ದೀವಿ. ಯಾರು ಸುಮ್ಮನೆ ಏನೇನೋ ಸಿಕ್ಕ ಸಣ್ಣ ವಿಚಾರಗಳಿಗೆಲ್ಲ ಬರೋದಲ್ಲ. ಅಂಥ ಒಂದು ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಉಪಯೋಗ ಪಡಿಸ್ಕೋಬೇಕು. ಹಾಗಾಗಿ ಹೆಚ್ಚು ಕ್ರಿಟಿಕಲ್ ಇದ್ದಾಗ ಯಾವ ವ್ಯಕ್ತಿ ಅಪಘಾತಕ್ಕಾಗಲಿ ಅಥವಾ ಎಲ್ಲ ಇದು ಮಾಡ್ಕೊಂಡು ಇದ್ದಾಗ ಮಾತ್ರ ಅಲ್ಲ, ಆಕ್ಸಿಜನ್ ಇರೋದ್ರಿಂದ ಎಲ್ರಿಗೂ ಬೇಕಾಗಿದೆ. ಬಟ್ ಆ ಒಂದು ತೊಂದರೆ ಆದಾಗ ಮಾತ್ರ ಇದನ್ನು ಬಳಕೆ ಮಾಡ್ಕೋಬೇಕು. ಆ ಬಳಕೆ ಮಾಡಿಕೊಳ್ಳೋ ಒಂದು ಇವರು ಫಲಾನುಭವಿಗಳು ನಮ್ಮ ಆಂಬ್ಯುಲೆನ್ಸ್ ಮೇಲೆ ನಂಬರ್ ಇದೆ, ಮೊಬೈಲ್ ಸಂಖ್ಯೆ ಇದೆ, ಆ ಸಂಖ್ಯೆಗೆ ಫೋನ್ ಮಾಡಬೇಕು. ಈಗ ಚಾಲಕರು ಬೇಕು, ಅದಕ್ಕೆ ಒಂದು ಸಹಾಯಕರು ಬೇಕು. ತರಬೇತಿ ಹೊಂದಿದಂತಹ ಒಂದು ಚಾಲಕರನ್ನು ನಾವು ಆಯೋಜನೆ ಮಾಡ್ತೇವೆ. ಅದಕ್ಕೋಸ್ಕರ 24x7 ಸೇವೆಯಲ್ಲಿ ಇರುತ್ತೆ ಆಂಬ್ಯುಲೆನ್ಸು. ಇದರ ಉಪಯೋಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ 7 ಹಳ್ಳಿಗಳು ಸಹ ಅದರ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗಿ ಈ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಮಾಯಸಂದ್ರ ಗ್ರಾಮ ವ್ಯಾಪ್ತಿಗೆ ಸಂಬಂಧಪಟ್ಟಿರೋಂಥ ಇವತ್ತು ಆಂಬ್ಯುಲೆನ್ಸ್ ಉದ್ಘಾಟನೆ ಸಮಾರಂಭ ಇಟ್ಕೊಂಡಿರೋ ನಾರಾಯಣಪ್ಪನವರು ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳು ಅವರು ಮಾಡಬೇಕಾಯಿತು. ಅಲ್ಪಾವಧಿಯಲ್ಲಿ ಇಷ್ಟು ಮಾತ್ರ ಅವರು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಒಂದು ಕೊರತೆಗಳು ಸ್ವಲ್ಪ ಇದೆ. ಹಾಸ್ಪಿಟ್ಲ್ ಆಗಬೇಕಂತ ನಮ್ಮ ಇದರಲ್ಲಿ ಕೇಳ್ಕೊತೀನಿ. ಹಾಸ್ಪಿಟ್ಲ್ ಅಂತ ನಮ್ಮ ಪಂಚಾಯತಿಯಲ್ಲಿ, ಮಾಯಸಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಬೇಕು. ಮುಂದಿನಗಳಲ್ಲಿ ಇನ್ನೂ ಹೆಚ್ಚು ಮುಂದೆ ಬರುವಂಥ ಸದಸ್ಯರುಗಳು ಒಳ್ಳೆ ಕೆಲಸಗಳನ್ನು ಮಾಡಲಿ. ಇಂಥ ಕೆಲಸಗಳು ಮಾಡೋದು ಬಡವ್ರಿಗೂ ಒಳ್ಳೆಯದಾಗಲಿ. ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ. ಆಂಬ್ಯುಲೆನ್ಸ್ ಕೊಟ್ಟಿರೋಂಥವ್ರಿಗೂ ಅವ್ರಿಗೂ ಒಳ್ಳೆಯದಾಗಲಿ. ಮುಂದಿನಗಳಲ್ಲಿ ಎಲ್ರಿಗೂ ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಯಸಂದ್ರ ಗ್ರಾಮದ ಸುತ್ತಮುತ್ತ 7 ಹಳ್ಳಿಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಾರಾಯಣ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಸಾಹುಕಾರ ಇರಲ್ಲ, ಎಲ್ಲರೂ ಬಡವರು ಇರಲ್ಲ. ಪಾಪ ಈ ಗೋಲ್ಡನ್ ಮಿನಿಟ್ಸ್ ಇರ್ತೈತೆ. ಈ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಹೆರಿಗೆ ಆಗ್ಬೋದು. ನುರಿತ ತಜ್ಞರು ಮತ್ತು ನರ್ಸು ಸಹಾಯ ಪಡ್ಕೊಂಡು ಈ ದೊಡ್ಡ ಹಾಸ್ಪಿಟ್ಲ್ ಆಗ್ಬೋದು, ನಾರಾಯಣ ಹೃದಯಾಲಯ ಆಗ್ಬೋದು, ಎಂಥ ಇಮಿಡಿಯೇಟಾಗಿ ಸೇರಿಸಬೇಕಾಗುತ್ತೆ. ಈ ಹಾಸ್ಪಿಟಲ್ ನುರಿತ ತಜ್ಞರು ಸಹ ಹಾಗೂ ವೈದ್ಯಕೀಯರು ಸಹಾಯದಿಂದ ಮಾಡ್ತಾಯಿದ್ದಾರೆ. ಹಾಗೂ ಇಲ್ಲಿನ ಸಾರ್ವಜನಿಕರಿಗಾಗಿ ಉಚಿತ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಸುಮಾರು 7 ಊರಿಂದ ಬರ್ತಾಯಿದ್ದಾರೆ ಜನ. ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ ಕಾರಣದಿಂದ ಇದೊಂದು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಈ ಒಂದು ನೆರವಾಗುವಂಥ ನಾರಾಯಣಪ್ಪ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿರೋಂಥ ಮಾಯಸಂದ್ರ ಗ್ರಾಮ ಪಂಚಾಯತಿಯಲ್ಲಿರೋಂಥ ಬಡವರು ಕಾರ್ ಇಲ್ದಿದ್ದವ್ರು ಎಷ್ಟೋ ಜನ ಕಾರ್ ಇಲ್ದಿರೋ ಅವ್ರೆ. ನನ್ನ ಹತ್ರನೇ ಕಾರ್ ಐತೆ ಅಂದ್ಬಿಟ್ಟು ಪಾಪ ಹಾಸ್ಪಿಟ್ಲಿಗೆ ಹೋಗುವಂತ ನನ್ನ ಹತ್ರ ಬರ್ತಾಯಿದ್ರು. ಈ ಜನದ ನೋವನ್ನು ಅರಿತು ನಾನು ಇವತ್ತು ಈ ಆಂಬ್ಯುಲೆನ್ಸ್ನ ಲೋಕಾರ್ಪಣೆ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಬಡವರಿಗೆ ಈ ಆಂಬ್ಯುಲೆನ್ಸು ಒಳ್ಳೆಯ ಉಪಯೋಗ ಆಗಲಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ತುಂಬ ಕೆಲಸ ಮಾಡಿ ಇದು 100 ದಿನಗಳ ಸಾಧನೆ ಅಂತ ಒಂದು ಟೈಟ್ಲ್ ಮಾಡಬೇಕು ಅಂದ್ಕೊಂಡಿದೆ. ಇದಕ್ಕೆ ನಮ್ಮೆಲ್ಲಪ್ಪನವ್ರು ನನಗೆ ಹೇಳಿದ್ದೆ, ಇದು ನನ್ನ 100 ದಿನ ಸಾಧನೆ ಏನಂತ ಹೇಳೋ ಇಲ್ಲಪ್ಪ ಅಂತ ಹೇಳಿದ್ದೆ. ನಾನು ಅದನ್ನು ಮರೆತುಬಿಟ್ಟವ್ರು ಅಷ್ಟೇ. ಇದು ಒಂದು 100 ದಿನದಲ್ಲಿ ನನ್ನ ಸಾಧನೆ. ಇದು ಅಲ್ಪಾವಧಿಯಲ್ಲಿ ಏನಿದು ಒಂದು ಇದು ಕೊಟ್ಟಿದ್ದೀನಿ, ಸಾರ್ವಜನಿಕರ ಶೌಚಾಲಯ ಕಟ್ಟಡ ಒಂದು ಇಮಿಡಿಯೇಟ್ 1-1.5 ತಿಂಗಳಲ್ಲಿ ಫಿನಿಶ್ ಆಗ್ತೈತೆ. ಆಂಬ್ಯುಲೆನ್ಸ್ ಇವೆರಡೂ ಈ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದಿಂದ ನಾನು ಇವತ್ತು ಮಾಡಿದ್ದೀನಿ. ಮುಂದೆ ಗ್ರಾಮ ಪಂಚಾಯತಿ ಕರಡ ಉದ್ಘಾಟನೆ ಇದೆ. ಅದು ಕೇರಡೆಯಲ್ಲಿ ಅಲ್ಲಿಗೆ ಹೋಗಿದೆ ಅಮೌಂಟು. ಅದರಿಂದನೇ ಓಡಾಡಿದ್ದೀನಿ ನಾನು 2-3 ಸಾರಿ ಓಡಾಡಿದ್ದೀನಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಅಮೌಂಟ್ ರಿಲೀಸ್ ಆಗ್ತೈತೆ. ಮುಂದೆ ಬರೋಂಥ ನಮ್ಮ ಅವಧಿನೂ ಫೆಬ್ರವರಿ ಲಾಸ್ಟ್ ಕ್ಲೋಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಅವಧಿ ಎಲ್ಲ ಸದಸ್ಯರ ಅವಧಿ ಫೆಬ್ರವರಿ 6 ಕ್ಲೋಸ್ ಆಗ್ತೈತೆ. ಆಮೇಲೆ ಆಡಳಿತಾಧಿಕಾರಿ ಬರ್ತಾರಾ ಇಲ್ಲ ನಮ್ಮನ್ನೇ ಕಂಟಿನ್ಯೂ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಮುಂದೆ ಬರೋಂಥವ್ರು ಈ ಸಮಾಜಕ್ಕೆ ಏನು ಕೊಡಬೇಕು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು, ಈ ಸಮಾಜಕ್ಕೆ ಏನು ಅವ್ನು ಕೊಡಬೇಕು ಅನ್ನೋ ಅವನ ಆತ್ಮಸಾಕ್ಷಿಯಾಗಿ ಮೋಸ ಮಾಡಿದ್ರೆ ಸಮಾಜಕ್ಕೆ ಕೊಡಬೇಕು ಅನ್ನೋರು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಮುಂದೆ